Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಬನ್ನಿ ಕೃಷ್ಣ ಏನು ಹೇಳ್ತಾರೆ ಅಂತ ನೋಡೋಣ. ಕೃಷ್ಣನ ವಾಣಿ ಏನು ಹೇಳ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಸೊ ರೆಡಿಯಾಗಿ ಮದ್ವೆಗೆ ಏನೇ ಸಮಸ್ಯೆ ಬಂದ್ರು, ಏನೇ ಒತ್ತಡಗಳು ಬಂದ್ರು, ಯಾವುದೇ ತೊಂದರೆಗಳು ಬಂದ್ರು ಏನೋ ಸಮಸ್ಯೆ ಇಲ್ದಂಗೆ ಚೆನ್ನಾಗಿರ್ತೀರಾ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ಫ್ಯಾಮಿಲಿ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ. ರಾಯರ ಆಶೀರ್ವಾದದಿಂದ ನಿಮ್ಗೆ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಒಂದಷ್ಟು ಜನ ಆ, ಕೊಂದು ತಿಂದವ್ರಿಗೆಲ್ರಿಗೂ ಶಿಕ್ಷೆ ಆಗತ್ತೆ. ಯಾಕೆ ಹೆಚ್ಚಾಗಿ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಭೀತಿ ಇದೆ, ಯುದ್ಧ ಇದೆ. ಸೊ ಶತ್ರುಗಳು ಆ ಎಲ್ಲರೂ ಕೂಡ ನಿರ್ನಾಮ ಆಗ್ತಾರೆ ಅನ್ನುವಂಥದ್ದು ಇದೆ. ಗಂಗಾದೇವಿಯ ನೀರಿನ ಒಡಲು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ರಹಸ್ಯಗಳು ಕೂಡ ಹೊರಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತನಿಗೆ ಗೊತ್ತಿದೆ ಯಾರಿಗೆ ರಕ್ಷೆ ಕೊಡಬೇಕು, ಯಾರಿಗೆ ರಕ್ಷೆ ಕೊಡಬಾರ್ದು ಅಂತ. ಹಾಗಾಗಿ ಕೃಷ್ಣ ನಿರ್ಧಾರನ ತಗೊಳ್ತಾರೆ, ಯಾರಿಗೆ ರಕ್ಷೆ ಯಾರಿಗೆ ಶಿಕ್ಷೆ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ನೀರಿನ ಅಭಾವ ಉಂಟಾದಾಗ ನೀರಲ್ಲಿ ಪ್ರಯೋಗ ಮಾಡಿ ಎಸ್ತಿರುವಂಥದ್ದೆಲ್ಲವೂ ಕೂಡ ಸಿಗತ್ತೆ. ಆವಾಗ ಅದನ್ನ ಡಿಸ್ಪೋಸ್ ಮಾಡಬಹುದು ಅನ್ನುವಂಥದ್ದು ಇದೆ. ಶಾರದೆ ದೇವಿಯ ವಿಗ್ರಹನೇ ನೀರಿಗೆ ಎಸ್ತಿರುವಂಥದ್ದು, ಅದು ಪೂರ್ತಿಯಾಗಿ ನಿಮ್ಗೆ ಸಿಗತ್ತೆ. ಅದನ್ನ ನೋಡ್ಕೊಳ್ಳಿ. ಅದೇನಾದ್ರೂ ಶುದ್ಧವಾಗಿ ಇದ್ರೆ, ಪೂರ್ತಿ ಭಿನ್ನ ಆಗಿಲ್ಲ ಎಲ್ಲೂ ಅಂತ ಇದ್ರೆ ಅದನ್ನ ನೀವು ಪ್ರತಿಷ್ಠಾಪನೆ ಮಾಡಬಹುದು ಅನ್ನುವಂಥದ್ದು ಇದೆ. ಸಾಕಷ್ಟು ಬಂಧಗಳು ರಿಮೂವ್ ಆಗಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಒಂದೇ ಶಿಲೆಯಲ್ಲಿ, ಕೃಷ್ಣ ಶಿಲೆಯಲ್ಲಿ ಸರಸ್ವತಿ ಶಾರದೆಯಾಗಿ ವಾಗ್ದೇವಿಯಾಗಿ ನಿಂತಂಥದ್ದು, ಮತ್ತೆ ಸುಬ್ರಹ್ಮಣ್ಯನ ಆಶೀರ್ವಾದದೊಂದಿಗೆ ನಿಂತಿರುವಂಥದ್ದು. ಇಲ್ಲಿ ವಾಗ್ದೇವಿ, ಸರಸ್ವತಿ, ನಂಗೆ ವಾಗ್ದೇವಿ ಅಂತಾನೆ ಕೇಳಿಸ್ತದೆ. ವಾಗ್ದೇವಿ ಮತ್ತೆ ಯಾರೋ ನನ್ನ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾನು ಪೂಜೆ ಮಾಡುವಂಥ ದೇವಿ ಯಾವ ರೂಪದಲ್ಲಿ ಇದೆ ಅಂತ. ಸೊ ನಾನು ಪೂಜೆ ಮಾಡುವಂಥ ದೇವಿ ಈ ಥರನೇ ಇದೆ, ಈ ರೂಪದಲ್ಲೇ ಇದೆ. ಆದರೆ ಈ ಥರ ನಿಂತಿಲ್ಲ. ಸರಸ್ವತಿ ದೇವಿನೇ ನಾನು ಪೂಜೆ ಮಾಡೋದು. ಸೊ ಸರಸ್ವತಿಗೆ ಎಷ್ಟೊಂದು ಹೆಸರಿದೆ ಅಲ್ಲ, ಅದರಲ್ಲಿ ಸರಸ್ವತಿಯ ಇನ್ನೊಂದು ಹೆಸರು ವಾಗ್ದೇವಿ. ಅರ್ಥ ಆಯ್ತಾ? ಇಲ್ಲಿ ಒಂದು ವಿಗ್ರಹ ಸುಬ್ರಹ್ಮಣ್ಯನ ಹಾಗೆ ಮತ್ತೆ ಕೃಷ್ಣ ಶಿಲೆಯಲ್ಲಿ ಇರೋದ್ರಿಂದ ಕೃಷ್ಣನ ಹಾಗೆ ಮತ್ತೆ ಶಾರದೆಯ ಹಾಗೂ ಇದೆ. ನೀವು ಇದನ್ನ ಒನ್ ವರ್ಡ್ ಅಲ್ಲಿ ಕರಿಬಹುದು ಅಂತ ಅಂದ್ರೆ ಮೋಹಿನಿಯ ರೂಪದಲ್ಲಿ ಇರುವಂತ ಶಿಲೆ ಮುಂದಿನ ದಿನಗಳಲ್ಲಿ ಸಿಗತ್ತೆ ಅನ್ನುವಂಥದ್ದು. ಅಮೃತನ ಹಂಚಿದಂಥ ಆ ತಾಯಿಯ ರೂಪ ನೀರಿನ ನದಿಯ ಮಧ್ಯದಲ್ಲಿ ಹುದುಗಿ ಹೋಗಿದೆ. ಅದು ತಂತಾನೆ ಮೇಲೆ ಬರುತ್ತೆ. ಆವಾಗ ಅದನ್ನ ಯಾರಿಗೆ ತಲುಪಿಸ್ಬೇಕೋ ಅವರಿಗೆ ತಲುಪಿಸಿ ಅನ್ನುವಂಥದ್ದು ಇದೆ. ಯಾರಿಗೆ ತಲುಪಿಸ್ಬೇಕು ನಂಗೆ ಗೊತ್ತಿಲ್ಲ, ಬಟ್ ಅದಿದೆ. ಮುಂದಿನ ದಿನಗಳಲ್ಲಿ ಮೂಮೆಂಟ್ ಬರ್ತಾ ಇದೆ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಭಯ ಬೇಡ. ಸೊ ಖಂಡಿತವಾಗ್ಲೂ ರಕ್ಷೆ ಇದೆ. ಯಾರಿಗೆ ರಕ್ಷೆ ಕೊಡಬೇಕು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗಣೇಶನ ಆಶೀರ್ವಾದದಿಂದ ಕೆಲವರ ವಿವಾಹ ಆಗತ್ತೆ. ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ. ಸೊ ಜೊತೆಗೆ ಕೆಲವು ದೇಶಗಳು ಸೋಲೊಪ್ಕೊಳ್ಳುತ್ತೆ, ಕೆಲವು ದೇಶಗಳು ನಾಶ ಆಗತ್ತೆ. ಬಟ್ ಎರಡು ದೇಶ ಯಾರು ಯುದ್ಧ ಮುಗಿಸಲ್ಲ, ಇಬ್ರು ಸಮಬಲರಾಗಿ ಯುದ್ಧ ಮಾಡ್ತಾನೆ ಇರ್ತಾರೆ. ಯುದ್ಧದ ಭೀತಿ ಇದೆ, ಇದರಿಂದ ಸಾಕಷ್ಟು ನಷ್ಟಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಮದುವೆ ಪ್ರಿಪ್ರೇಷನ್ ಏನಿದೆ,
ಮದುವೆ ಪ್ರಿಪ್ರೇಷನ್ ಇರಲಿ ಅಥವಾ ಮದುವೆಗೆ ಸಂಬಂಧಪಟ್ಟಂತೆ ಏನು ಆಗಬೇಕಿತ್ತು ಅದೆಲ್ಲನೂ ತಯಾರಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆ ಜೋಡಿಯಾಗಿ ಬದುಕ್ತಾರೆ ಅನ್ನುವಂಥದ್ದು ಇದೆ. ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅರೇಂಜ್ ಮ್ಯಾರೇಜ್ ಆಗುವಂಥದ್ದು ಕೂಡ ಇದೆ. ಯಾರ್ದೋ ಲಗ್ನ ಪತ್ರಿಕೆ ಅಥವಾ ಅದೃಷ್ಟ ಪತ್ರಿಕೆಯಲ್ಲಿ ಇಂಕ್ ಖಾಲಿಯಾಗಿದೆ. ಮುಂದಿನ ನಿಮ್ಮ ಹಣೆ ಬರಹ ಬರಿಬೇಕು ಅಂದರೆ ಇನ್ನೊಂದಷ್ಟು ನಿಮ್ಮ ಪುಣ್ಯ ಸಂಪಾದನೆ ಬೇಕಾಗತ್ತೆ, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಕ್ಕೆ ಹೋದಾಗ ಸರಿಯಾದ ಪೆನ್ಗಳನ್ನ ತಗೊಂಡು ಹೋಗಿ, ಪೆನ್ನಿನ ಸಮಸ್ಯೆ, ಇಂಕಿನ ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಕೋಪಕ್ಕೆ ಸಂಬಂಧಪಟ್ಟಂಗೆ ಕಂಟ್ರೋಲನ್ನು ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಗಣೇಶನ ವಿಗ್ರಹ, ವಿದ್ಯಾ ಗಣಪತಿ ವಿಗ್ರಹ ಅಥವಾ ಸಮಥಿಂಗ್ ಉಚ್ಚಿಷ್ಟ ಗಣಪತಿಯ ವಿಗ್ರಹ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗತ್ತೆ. ಎಲ್ಲಿ ಶಾರದಾ ಮಾತೆಯ ವಿಗ್ರಹ ಸಿಗುತ್ತೋ ಅಲ್ಲೇ ನಿಮಗೆ ಈ ವಿಗ್ರಹ ಕೂಡ ಸಿಗತ್ತೆ. ಸೊ ಹಾಗಾಗಿ ಇದೆರಡನ್ನು ಯಾರಿಗೆ ತಲುಪಿಸ್ಬೇಕೋ ಅವರಿಗೆ ತಲುಪಿಸ್ಬಿಡಿ ಅನ್ನುವಂಥದ್ದು ಇದೆ. ಈ ಎರಡು ವಿಗ್ರಹಗಳು ಯಾರೋ ಒಬ್ಬರಿಗೇನೆ ತಲುಪಬೇಕು, ಅವರಿಗೆ ತಲುಪಿಸಿ ಸಮಯ ಸಂದರ್ಭದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ವಿಘ್ನಗಳನ್ನ ನಿವಾರಿಸೋದಕ್ಕೆ, ಸಂಪತ್ತನ್ನು ಕೊಡೋದಕ್ಕೆ, ವಿದ್ಯೆಯನ್ನು ಕೊಡೋದಕ್ಕೆ ಎಲ್ಲ ರೀತಿಯಲ್ಲೂ ನಿಮಗೆ ಹೆಚ್ಚಿನ ಆಶೀರ್ವಾದ ಮಾಡೋದಕ್ಕೆ ಲಕ್ಷ್ಮೀ ಗಣೇಶ ಸರಸ್ವತಿ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಅನ್ನುವಂಥದ್ದು ಇದೆ. ದುರಭ್ಯಾಸಗಳಿಂದ ದೂರ ಇರಿ, ನಿಮ್ಮ ಗುರುಗಳ ಮಾರ್ಗದರ್ಶನನ ಪಡ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಜೀವನನ ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಅಗ್ನಿ ಅವಘಡಗಳು, ಸೈನ್ಯಕ್ಕೆ ತೊಂದರೆ ಮಾಡಬೇಕು ಅಂದ್ಕೊಂಡಿರೋದು ಕೂಡ ಇದೆ. ಸೊ ಅದನ್ನು ನೋಡಿಕೊಂಡು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ತುಂಬ ದುರಭ್ಯಾಸಗಳು, ಆಗಲೇ ಹೇಳ್ದಂಗೆ ಮೋಹಿನಿಯ ಅವತಾರಕ್ಕೆ ಸಂಬಂಧಪಟ್ಟಂಗೆ ವಿಗ್ರಹ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರಿಗೇನು ಸೇರಬೇಕೋ ಅದು ಅವರಿಗೆ ಸೇರಬೇಕು. ಸೊ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮಿಸ್ ಮ್ಯಾಚ್ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ತಾಯಿ ನಿರ್ಧಾರ ತಗೊಂಡು ಹೊರಟಾಗ ನಿಮಗೆ ಒಂದಷ್ಟು ಸೂಚನೆಗಳು ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ರಹಸ್ಯಗಳು ಇದೆ. ಸಾಕಷ್ಟು ರಹಸ್ಯಗಳು ಗೊತ್ತಾಗುವಂಥದ್ದು ನಿಮ್ಮ ಪತಿ ಬಗ್ಗೆನೋ ನಿಮ್ಮ ಪತ್ನಿ ಬಗ್ಗೆನೋ ನಿಮಗೆ ರಹಸ್ಯಗಳು ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕೃಷ್ಣನಿಗೆ ಎಲ್ಲವೂ ಗೊತ್ತಿರೋದ್ರಿಂದ ಕೃಷ್ಣ ಎಲ್ಲರ ತಪ್ಪುಗಳನ್ನ, ಎಲ್ಲರ ಸರಿಗಳನ್ನ ಗಣೇಶ ಮತ್ತು ಸುಬ್ರಹ್ಮಣ್ಯ ಮತ್ತು ಕೃಷ್ಣ 3 ಜನ ನಿರ್ಧಾರನ ತಗೊಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಈಸ್ ಹಿಡನ್, ಇಲ್ಲಿ ಏನೋ ಒಂದು ರಹಸ್ಯ ಇದೆ. ಆ ರಹಸ್ಯ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ದುಷ್ಟಶಕ್ತಿಗಳು ನಿಮ್ಮ ಜೊತೆನೇ ಇದೆ, ದೈವ ಶಕ್ತಿನೂ ನಿಮ್ಮ ಜೊತೆನೇ ಇದೆ. ದುಷ್ಟಶಕ್ತಿನ ಮತ್ತು ದೈವಶಕ್ತಿನ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ, ಅಥವಾ ದುಷ್ಟಶಕ್ತಿನ, ಅಸುರ ಶಕ್ತಿನ ಹೇಗೆ ನಿಮ್ಮಿಂದ ದೂರ ಮಾಡ್ಕೊಳ್ತೀರಾ, ಇದು ನಿಮಗೆ ಬಿಟ್ಟಂಥ ವಿಚಾರ ಅನ್ನುವಂಥದ್ದು ಇದೆ. ಸೊ ಒಟ್ಟಿನಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗಿರುವಂಥ ಅಗತ್ಯ ಇದೆ, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ವೆಡ್ಡಿಂಗ್ ಪ್ರಪೋಸಲ್ ಬರೋದ್ರಲ್ಲಿ ಇದೆ. ಒಂದು ಒಳ್ಳೆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಇದು ಪರೀಕ್ಷೆಯ ಸಮಯ. ಭಗವಂತ ನಿಮ್ಮ ಪರೀಕ್ಷೆ ಮಾಡ್ತಾ ಇಲ್ಲ, ನಿಮ್ಮ ಕರ್ಮ ಫಲಗಳು ನಿಮ್ಮ ಪರೀಕ್ಷೆನ ಮಾಡ್ತಾ ಇದೆ. ಸೊ ಇದರ ಮುಂದಿನ ಭಾಗ ಏನು ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಪ್ರಾಣಿ ಪಕ್ಷಿಗಳ ಮುಕ್ತಿಗೋಸ್ಕರ ಒಂದಷ್ಟು ಪ್ರಯತ್ನಗಳನ್ನ ಪಡಿ, ಇದರ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಸೊ ಪಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ವಿಶೇಷತೆ ಇದೆ ಇಲ್ಲಿ. ಸಮಥಿಂಗ್ ಹಿಡನ್ ಕೂಡ ಇದೆ. ಸೊ ಸದ್ಯಕ್ಕೆ ಮ್ಯಾರೇಜಿಗೆ ಪ್ರಿಪೇರ್ ಆಗಿ ಮ್ಯಾರೇಜ್ ಮಾಡ್ಕೊಳ್ಳಿ, ಸಾಕಷ್ಟು ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವ್ ಇದೆ. ಒಂದು ಒಳ್ಳೆ ಗುರುವಿನ ಅನುಗ್ರಹನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಕೃಷ್ಣನ ಸಹಾಯ ನಿಮಗೆ ನಿಮ್ಮ ಸ್ನೇಹಿತರ ಮುಖಾಂತರ ಸಿಗತ್ತೆ ಅನ್ನುವಂಥದ್ದು ಇದೆ.
ನಿಮ್ಮ ಮೈಂಡನ್ನು ಕೂಲಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಫೈನಲ್ ಆಗಿ ಏನು ಗೈಡೆನ್ಸ್ ಇದೆ ಎಲ್ಲರಿಗೂ ನೋಡೋಣ. ಯಾಕೋ ಇವತ್ತು ಫುಲ್ ಟಯರ್ಡ್ ಎನರ್ಜಿಲಿ ಇದೆ. ಯಾಕಂದರೆ ಯಾರು ಹೇಳಿದ ಮಾತು ಕೇಳ್ತಾ ಇಲ್ಲ, ಆ ಥರದ ಎನರ್ಜಿ ಇದೆ ಇಲ್ಲಿ. ಎಸ್, ಸಾಕಷ್ಟು ರಹಸ್ಯ ಇದೆ ಇಲ್ಲಿ. ಸೊ ವೆಯ್ಟ್ ಮಾಡಿ. ಏನೋ ಒಂದು ಡಿಸಿಷನ್ ಇನ್ನೂ ಆಗಿಲ್ಲ, ಡಿಸಿಷನ್ ಆದಮೇಲೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಫಸ್ಟು ನಿಮಗೆ ಮಾಹಿತಿ ಬಂದಿದೆ, ಅದನ್ನು ಕೇಳಿಸ್ಕೊಳ್ಳಿ. ಲಿಸನ್ ಪ್ರಾಪರ್ಲಿ ಅಥವಾ ಲಿಸನ್ ಕೇರ್ಫುಲಿ ಅಂತ ಇದೆ. ಕೇಳಿಸ್ಕೊಂಡು ಆಮೇಲೆ ಮುಂದುವರಿರಿ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ. ಜೊತೆಗೆ ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.